ಆದರೆ ಇಲ್ಲಿ ಮೋಹನ್ ಅಣ್ಣ ಅದು ಯಾಕೆ ಆ ಥರ ಮಾಡಿದ್ರೋ ನನಗೆ ಅರ್ಥ ಆಗ್ತಾಯಿಲ್ಲ. ಆಶ್ಚರ್ಯ ಆಗಿದೆ. ಅದು ದೌರ್ಜನ್ಯ ಮುಖೇನ, ದಬ್ಬಾಳಿಕೆ ಮುಖೇನ ಅದನ್ನು ಲಾರಿಗಳನ್ನ ಅಡ್ಡ ತಂದು ನಿಲ್ಲಿಸ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಗೌರವಾನ್ವಿತ ವ್ಯಕ್ತಿಯಾಗಿ ಮೋಹನ್ ಕುಮಾರ್ ಅಣ್ಣವರು ಅವ್ರ ಗ್ರಾಮದಲ್ಲಿ ಯಾಕೆ ದೌರ್ಜನ್ಯದ ಮುಖೇನ ಇದನ್ನು ಅಡ್ಡಿಪಡಿಸೋಕೆ ಹೋದರು ಅಂತಕ್ಕಂಥದ್ದು ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ತಾಯಂದಿರು ಬಿಡಿಸ್ತಕ್ಕಂಥ ರಂಗೋಲಿಗೆ ಮೋಹನ್ ಅಣ್ಣವರು ಈ ಥರ ಮಾಡಿರ್ತಕ್ಕಂಥದ್ದು, ಕೆಲವೊಬ್ಬರು ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದು ಭಾಳ ನೋವು ತಂದಿದೆ. ಭಾರತೀಪುರದಲ್ಲಿ ಆಯೋಜನೆ ಮಾಡಿದಂಥ ರಂಗೋಲಿ ಸ್ಪರ್ಧೆಗೆ ತೊಂದರೆ ಮಾಡ್ತಾಯಿದ್ದಾರೆ, ದೌರ್ಜನ್ಯ ಮಾಡ್ತಾಯಿದ್ದಾರೆ, ಲಾರಿಗಳನ್ನು ನಿಲ್ಲಿಸಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾಯಿದ್ದಾರೆ. ಮಾಡಿದ್ರು ಅಂತಕ್ಕಂಥ ವಿಚಾರ ತಿಳಿತು. ಜೊತೆಗೆ ಭೂಮಿ ಪೂಜೆ ಮಾಡಲಿಕ್ಕೂ ಸಹ ಅಡ್ಡವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ವಿಚಾರ ತಿಳಿತು. ಇದರಿಂದ ನನಗೆ ಭಾಳ ಬೇಸರನೂ ಆಯಿತು, ನೋವು ಆಯಿತು. ಯಾಕೆ ಅಂತ ಅಂದರೆ ನಾನು ಬೇರೆ ಮುಖಂಡರುಗಳ ಹೆಸರನ್ನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ವಿಶೇಷವಾಗಿ ಮೋಹನ್ ಕುಮಾರ್ ಅಣ್ಣವರು, ನಾನು ಅವ್ರ ಬಗ್ಗೆ ಭಾಳ ಗೌರವವನ್ನು, ಪ್ರೀತಿಯನ್ನು, ಅಭಿಮಾನವನ್ನು, ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಶಾಸಕನಾದ ಮೇಲೆ, ಶಾಸಕಿನ ಪೂರ್ವದಲ್ಲಿ ಒಂದು ದಿನವೂ ಅವ್ರ ಬಗ್ಗೆ ಅಗೌರವವಾಗಿ ಎಲ್ಲೂ ಸಹ ಅವ್ರು ಇದ್ದಾಗಲಿ ಇಲ್ದಾಗಲಿ ನಾನು ಮಾತನಾಡಿಲ್ಲ, ಮಾತನಾಡೋದು ಇಲ್ಲ. ಇವತ್ತು ನನ್ನ ಕ್ಷೇತ್ರದಲ್ಲಿ ಸುಮಾರು 16 ಪಂಚಾಯತಿಗಳ 16 ಅಲ್ಲ, ಇವತ್ತು ಸೇರಿದ್ರೆ 18 ಪಂಚಾಯತಿ ರಂಗೋಲಿ ಸ್ಪರ್ಧೆ ಮುಕ್ತಾಯ ಆಗಿದೆ. ಸುಮಾರು ಸಾವಿರಾರು ಮಹಿಳೆಯರು, ಇವತ್ತಿನ ಅಂದಾಜಿನ ಪ್ರಕಾರ 30,000ಕ್ಕೂ ಹೆಚ್ಚು ಮಹಿಳೆಯರು, 30ರಿಂದ 35,000ಕ್ಕೂ ಹೆಚ್ಚು ಮಹಿಳೆಯರು ರಂಗೋಲಿಯನ್ನು ಬಿಡಿಸೋ ಮುಖೇನ ಇಡೀ ನನ್ನ ಕ್ಷೇತ್ರದಲ್ಲಿ ಅವರಲ್ಲಿರ್ತಕ್ಕಂಥ ಕಲೆಯನ್ನು, ಸಂಸ್ಕೃತಿಯನ್ನು, ಪ್ರತಿಭೆಯನ್ನು, ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದ ಭಾಳ ಶುಭದಾಯಕವಾಗಿರ್ತಕ್ಕಂಥ ರಂಗೋಲಿಯನ್ನು ಬಿಡಿಸಿ ಎಲ್ಲರೂ ಸಂತೋಷ ಪಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಜವಾಬ್ದಾರಿಯುತ ಮನುಷ್ಯರಾಗಿ, ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ ಮೋಹನ್ ಕುಮಾರ್ ಅಣ್ಣವರು ಅವ್ರ ಗ್ರಾಮದಲ್ಲಿ ಯಾಕೆ ದೌರ್ಜನ್ಯದ ಮುಖೇನ ಇದನ್ನು ಅಡ್ಡಿಪಡಿಸೋಕೆ ಹೋದರು ಅಂತಕ್ಕಂಥದ್ದು ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಪಕ್ಷ ಅವರೊಂದು ಬೇರೆ ಪಕ್ಷ. ಚುನಾವಣೆ ಸಂದರ್ಭದಲ್ಲಿ ನಾನು ಅಭಿವೃದ್ಧಿ ಮಾಡಿಲ್ಲ, MLAಗೆ ಮತ ಹಾಕಬೇಡಿ ಅಂತ ಹೇಳಿ ಯಾವ ಮಟ್ಟಕ್ಕಾದರೂ ದೌರ್ಜನ್ಯ ಮಾಡಿದರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಆದರೆ ನನ್ನ ತಾಯಂದಿರು, ಸಹೋದರಿಯರು, ಗೌರವಾನ್ವಿತ ಮಹಿಳೆಯರು, ಇವತ್ತು ನೀವು ಎಲ್ಲ ಮಾಧ್ಯಮದ ಸ್ನೇಹಿತರು ಗಮನಿಸಿದ್ರ, ಯಾವುದೇ ಊರಿಗೆ ಹೋದರೂ ನಮಗೆ ಭಾಳ ಸಂತೋಷ ಆಯಿತು. ಇಂಥ ಕಾರ್ಯಕ್ರಮ ಎಂದೂ ಮಾಡಿರಲಿಲ್ಲ, ನೀವು ಮಾಡ್ತಾ ಇದ್ದೀರಾ, ನಮಗೊಂದು ಅವಕಾಶ ಕೊಟ್ಟಿದ್ದೀರಾ, ಇದರಿಂದ ನಮ್ಗೆ ಸಂತೋಷ ಆಗೈತೆ, ನಿಮ್ಗೆ ಧನ್ಯವಾದಗಳು ಅಂತ ಹೇಳ್ತಕ್ಕಂಥ ವಾತಾವರಣನ, ಸಂದರ್ಭನ ಎಲ್ಲ ಪ್ರತಿಯೊಂದು ಗ್ರಾಮದಲ್ಲೂ ನೀವು ನೋಡಿದ್ದೀರಿ. ಇಂಥ ತಾಯಂದಿರಿಗೆ ನಾನು ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕ್ಷೇತ್ರದಲ್ಲಿ ಅಡ್ಡಿಪಡಿಸಿದ್ದು ಇದೊಂದೇ ಉದಾಹರಣೆ. ರಾಜಕೀಯಕ್ಕೆ ಬೇರೆ ಬೇರೆ ಮುಖಂಡರೆಲ್ಲ ಇದ್ದಾರೆ. ಪಾಪ ನಾನು ಯಾರಿಗೂ ಸಹ ಸುಮ್ಮನೆ ನನಗೆ ಅವ್ರಿಗೂ ರಾಜಕೀಯವಾಗಿ ಆಗಲ್ಲ ಅಂತೇಳಿ ಅವರು ವಿರೋಧ ಮಾಡಿದ್ರು, ಇವರು ವಿರೋಧ ಮಾಡಿದ್ರು ಅಂತ ಹೇಳಿದ್ರೆ ಅದು ಆತ್ಮಸಾಕ್ಷಿಗೆ ವಿರುದ್ಧ ಮಾತಾಯಿತು. ಆದರೆ ಇಲ್ಲಿ ಮೋಹನ್ ಅಣ್ಣ ಅದು ಯಾಕೆ ಆ ಥರ ಮಾಡಿದ್ರೋ ನನಗೆ ಅರ್ಥ ಆಗ್ತಾಯಿಲ್ಲ. ಆಶ್ಚರ್ಯ ಆಗಿದೆ. ನನ್ನ ಕ್ಷೇತ್ರದ ತಾಯಂದಿರು, ಮಹಿಳೆಯರು ಏನು ವಿಶೇಷವಾಗಿ ಭಾರತೀಪುರದಲ್ಲಿ ಇವತ್ತು 180ಕ್ಕೂ ಹೆಚ್ಚು ರಂಗೋಲಿಯನ್ನು ಬಿಟ್ಟಿದ್ರು. ಆ ತಾಯಂದಿರಲ್ಲಿರ್ತಕ್ಕಂಥ ಕಲೆ, ಸಂಸ್ಕೃತಿಯನ್ನು, ಪ್ರತಿಭೆಯನ್ನು ಅವರು ಉತ್ಸಾಹದ ಮುಖೇನ ಭಾಗವಹಿಸಲಿಕ್ಕೆ ಭಾಗವಹಿಸೋದು ಅವ್ರಿಗೆ ಇಷ್ಟ ಇರಲಿಲ್ವೋ ಏನಿರಲಿಲ್ವೋ ಗೊತ್ತಿಲ್ಲ. ಮೋಹನ್ ಅಣ್ಣನೇ ಅದಕ್ಕೆ ಹೇಳಬೇಕು. ಇದಕ್ಕೆ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಇವರು ಮೋಹನ್ ಕುಮಾರ್ ಅವರು ಮತ್ತು ಅವರ ಮಿತ್ರರು ಮಾಡಿರ್ತಕ್ಕಂಥ ಕೆಲಸವನ್ನು ನನ್ನ ಕ್ಷೇತ್ರದ ತಾಯಂದಿರಿಗೆ, ನನ್ನ ಕ್ಷೇತ್ರದ ಜನತೆಯ ಗಮನಕ್ಕೆ ತಂದು, ನಾನು ವೈಯಕ್ತಿಕವಾಗಿ ಕೇವಲ ಸರ್ಕಾರದ ಕೆಲಸಗಳನ್ನಷ್ಟೇ ಮಾಡ್ತಕ್ಕಂಥದ್ದಲ್ಲ, ಅದ್ರ ಅರ್ಥ ಆಗುವಾಗ ನಾನು ಕ್ಷೇತ್ರದ ಜನತೆಗೆ ಏನೋ ಒಂದು ಮನೋರಂಜನೆಯುತವಾಗಿರ್ತಕ್ಕ ಇವರು ವಿರೋಧ ಮಾಡಿದಾರಲ್ಲ, ಅದು ದೌರ್ಜನ್ಯ ಮುಖೇನ, ದಬ್ಬಾಳಿಕೆ ಮುಖೇನ ಅದನ್ನು ಲಾರಿಗಳನ್ನ ಅಡ್ಡ ತಂದು ನಿಲ್ಲಿಸ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. JDS ಪಕ್ಷದ ಅಧ್ಯಕ್ಷರು, ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು, ನನಗೆ ಅಣ್ಣನ ಸಮಾನಲ್ಲಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ನಾನು ಹಿಂದೇನೂ ಅಣ್ಣನ ಸ್ಥಾನದಲ್ಲಿ ಇಟ್ಕೊಂಡಿದ್ದೀನಿ, ಇವತ್ತು ಅಣ್ಣನ ಸ್ಥಾನದಲ್ಲಿ ಇಟ್ಕೊಂಡಿದ್ದೀನಿ, ಮುಂದಕ್ಕೂ ಅಣ್ಣನ ಸ್ಥಾನದಲ್ಲಿ ಇಟ್ಕೊತೀನಿ.
ಆದರೆ ಅವರು ಇವತ್ತು ಮಾಡಿರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಯಿಂದ ಭಾಳ ನನಗೂ ನೋವಾಗಿದೆ. ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು, ವಿಶೇಷವಾಗಿ ಗೋವಿಂದಣ್ಣ ಎಲ್ರಿಗೂ ಸಹ ನೋವು, ಬೇಸರ ಆಗಿದೆ ಅಂತಕ್ಕಂಥದ್ದನ್ನು ಕ್ಷೇತ್ರದ ಜನತೆಯ ಗಮನಕ್ಕೆ ಮತ್ತು ನನ್ನ ವಿಧಾನಸಭಾ ಕ್ಷೇತ್ರದ ಮಹಿಳೆಯರು, ತಾಯಂದಿರ, ಸಹೋದರಿಯರ ಗಮನಕ್ಕೆ ತಂದು ಇಂಥ ಘಟನೆ ಇವತ್ತು ನಡೆದಿದೆ. ಇದ್ರ ಬಗ್ಗೆ ಇವರು ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೆ ಒಂದು ಸ್ಪರ್ಧೆಯ ಮುಖೇನ ರಂಗೋಲಿ ಬಿಡಿಸ್ಲಿಕ್ಕೆ ಅವಕಾಶ ಮಾಡೋಕ್ಕೆ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ದೌರ್ಜನ್ಯ ಮುಖೇನ ತೊಂದರೆ ಕೊಟ್ಟಿದ್ದು ಸರಿನೋ ತಪ್ಪೋ ಅಂತಕ್ಕಂಥದ್ದನ್ನು ನನ್ನ ತಾಯಂದಿರು, ಈ ಕ್ಷೇತ್ರದ ಜನತೆ ಸರಿನೋ ತಪ್ಪು ಅಂತ ತೀರ್ಮಾನ ಮಾಡಲಿ ಅಂತಕ್ಕಂಥದ್ದನ್ನು ನಾನು ಅವ್ರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಸರ್, 10 ವರ್ಷಗಳಿಂದ JDS ಅಧಿಕಾರದಲ್ಲಿತ್ತು. ಅವರು ಇವಾಗ JDS ಅಲ್ಲೇ ಕೂಡ ಇದ್ದರು. ಹಿಂದೆ 10 ವರ್ಷ ತಮ್ಮ ರಸ್ತೆಯನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಹಾಗೇ ಇರಲಿಲ್ಲ. ಆದರೆ 3 ವರ್ಷದಲ್ಲಿ ಹೊಸ ಶಾಸಕರು, ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ. ಬಟ್ ನಿಮ್ಮ ಮೇಲೆ ಬೇಡಿಕೆ ಇಟ್ಟು ತಡೆ ಒಡ್ಡಿರುವಂಥದ್ದು ರಸ್ತೆಗಾಗಿ ಅಂತ. ಇದೊಂಥರ ವಿಪರ್ಯಾಸ. ಯಾವ ಥರ ವಿಪರ್ಯಾಸ ಅಂತಂದರೆ 10 ವರ್ಷ ಅಲ್ಲ, 30 ವರ್ಷ ಅವರೇ ಲೀಡ್ರು. ಅವ್ರ ಮನೇಲೇ ಅಧಿಕಾರ ಇತ್ತು, ಅವ್ರ ಕೈಯಲ್ಲೇ ಎಲ್ಲ ಇತ್ತು, ಮಾಡ್ಬೋದಿತ್ತು, ಮಾಡಲಿಲ್ಲ. ಆಯಿತು, ನನ್ನ ಜವಾಬ್ದಾರಿ. ನಾನಿವತ್ತು ಭಾರತೀಪುರಕ್ಕೆ 1.5 ಕೋಟಿ ಅನುದಾನವನ್ನು ಹಾಕಿ 50 ಲಕ್ಷದ ಕೆಲಸ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇವತ್ತು 1 ಕೋಟಿಗೆ ಭೂಮಿ ಪೂಜೆ ಮಾಡಿದ್ದೀನಿ. ಇನ್ನೂ 2 ವರ್ಷ ಅವಧಿ ಇದೆ. ಆ 2 ವರ್ಷದಲ್ಲಿ ಇಡೀ ಭಾರತೀಪುರದಲ್ಲಿ ಏನೇನು ಕೆಲಸ ಆಯ್ತಾ ಎಲ್ಲವನ್ನು ಮುಗಿಸ್ಲಿಕ್ಕೆ ನಾನು ಯೋಜನೆ ಹಾಕ್ಕೊಂಡಿದ್ದೀನಿ. ಹಿಂದೆ ಅವರೇ ಎಲ್ಲ ಅಧಿಕಾರನೂ, ಪೆನ್ನು, ಪೇಪರ್ ಎಲ್ಲ ಅವ್ರ ಕೈಯಲ್ಲೇ ಇತ್ತು. ಅದು ಅವರು ಮಾಡ್ದಿರ ಇವತ್ತು ನಾವು ಮಾಡೋಕ್ಕೆ ಹೋದಾಗ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಅಂತ ಸರಿ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಲಿ. ಆಮೇಲೆ ಇನ್ನೊಬ್ಬರು ತೀರ್ಥ ಪ್ರಸಾದ್ ಅವರು ನನ್ನ ಕ್ಷೇತ್ರದಲ್ಲಿ ನಾನು ರಂಗೋಲಿ ಸ್ಪರ್ಧೆ ಮಾಡ್ತಾಯಿದ್ದೆ. ನಮ್ಮೂರಿನಲ್ಲಿ ಯಾರೂ ರಂಗೋಲಿ ಬಿಡ್ತಕ್ಕಂಥದ್ದು ಬೇಡ, ಯಾರೂ ಬಿಡಬೇಡ್ರಿ, ಬಿಟ್ಟರೆ ಚೆನ್ನಾಗಿರಲ್ಲ ಅಂತ ಧಮಕಿ ಬೇರೆ ಆಗ್ತಾಯಿದ್ದಾರಂತೆ. ಇದನ್ನು ಸಹ ಕ್ಷೇತ್ರದ ಜನ, ಮಹಿಳೆಯರು, ತಾಯಂದಿರು ಗಮನಿಸಲಿ. ಇದೇ ಕೆಲಸ ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು ಏನಾದರೂ ಮಾಡಿದರೆ ಯಾವ ಮಟ್ಟಕ್ಕೆ ಮಾಡ್ತಿದ್ರು? 3 ವರ್ಷದಿಂದ ಈ ಥರದ್ದು ಒಂದೇ ಒಂದು ಉದಾಹರಣೆ ನನ್ನ ಕ್ಷೇತ್ರದಲ್ಲಿ ಇಲ್ಲ. ಇವತ್ತು ತಾಯಂದಿರು ಬಿಡಿಸ್ತಕ್ಕಂಥ ರಂಗೋಲಿಗೆ ಮೋಹನಣ್ಣವರು ಈ ಥರ ಮಾಡಿರ್ತಕ್ಕಂಥದ್ದು, ಕೆಲವೊಬ್ಬರು ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದು ಭಾಳ ನೋವು ತಂದಿದೆ. ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಅಷ್ಟೇ.